ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಕ್ಷಣ ಇವಳಿಗೆ ಮದ್ವೆ ಮಾಡಿ ಕಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಇಂತಹ ಕುತಂತ್ರಗಳು ನಡೀತಾನೆ ಇರುತ್ತೆ. ಇನ್ನು ತಡ ಮಾಡಬಾರ್ದು. ನಾಳೆನೆ ಹುಡುಗಿನ ನೋಡೋ ಶಾಸ್ತ್ರ. ಯಾರಾದ್ರೂ ಎದುರು ಮಾತಾಡಿದ್ರೆ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತೀನಿ. ಹೋಗಿ ಹೋಗಿ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಹೋಗಿ. ನನ್ನ ಮಗನ ಮೇಲೆ ಯಾರು ತಪ್ಪು ಹೊರಿಸೋದಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಮಗ ಶ್ರೀರಾಮಚಂದ್ರ. ಅಮ್ಮ, ನೀವೀ ಸಾಕ್ಷಿನ ತೋರಿಸ್ಲಿಲ್ಲ ಅಂದಿದ್ರೆ ಕೆಟ್ಟವನಾಗ್ಬಿಡ್ತಿದ್ದೆ ಅಮ್ಮ. ಸಿನಿಮಾ ಟೈಟಲ್ಸ್ ಇಂದ ಫ್ರೀ ಕ್ಲೈಮ್ಯಾಕ್ಸ್ ವರೆಗೂ ನಾವೆಲ್ಲ ಅನ್ಕೊಂಡ್ ಹಾಗೆ ನಡೀತು. ಕ್ಲೈಮ್ಯಾಕ್ಸ್ ಮಾತ್ರ ಉಲ್ಟಾ ಹೊಡೀತು. ಅಮ್ಮನ ಕೈಗೆ ನಾವು ಸಿಕ್ಕಾಕೋತೀವಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾವುದೋ ಒಂದು ರೀತಿಲಿ ನೀನು ನಮ್ಮ ಕುಟುಂಬಕ್ಕೆ ಒಳ್ಳೇದ್ ಮಾಡ್ತಾನೆ ಇದೆಯಮ್ಮ. ಇದನ್ನ ನನ್ನ ಕುಟುಂಬ ಅನ್ಕೊಂಡಿದೀನಿ. ಹಾಗಿದ್ದಾಗ ಇಷ್ಟು ಮಾಡ್ದೆ ಹೇಗಿರ್ಲಿ ಹೇಳಿ? ನಾನು ಮತ್ತೆ ಮಾತಾಡ್ತೀನಿರು. ಸರಿಯಾದ ಸಮಯದಲ್ಲಿ ನೀನು ಆಧಾರ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಅವ್ರು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ತಿದ್ರು. ಒಂದ್ ಕುಟುಂಬದ ಮರ್ಯಾದೆನ ಬೆಂಕಿಗೆ ಹಾಕಿ ಕುತಂತ್ರ ನಡೀತಿರ್ಬೇಕಾದ್ರೆ ದೇವ್ರು ಯಾರನ್ನೋ ಒಬ್ರನ್ನ ಕಳಿಸ್ತಾನೆ. ಇವತ್ತು ನನ್ನನ್ನು ಕಳಿಸಿದಾನೆ. ಇನ್ನು ತಡ ಯಾಕೆ, ಹೋಗಂಡ್ ನಡೀರಿ. ಅದೇ ರೀತಿ ಬೆಳಿಗ್ಗೆ ಅವ್ರು ಮಾತಾಡ್ಕೊಂಡ್ ಮಾತನ್ನ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಯ್ತು. ಅದು ಶ್ರೀಕರ್ ಅವ್ರ ಜೀವನಕ್ಕೆ ತುಂಬಾನೇ ಉಪಯೋಗ ಆಯ್ತು. ನಮ್ಮ ಮನೆ ಸೊಸೆ ಆಗೋ ಅರ್ಹತೆ ಇದ್ದಿದ್ರೆ ಕಾವ್ಯನ ನನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಆದ್ರೆ ನೀನು ಸಾಕ್ಷಿಯಾಗಿ ಸಿಗದೆ ಇದ್ದಿದ್ರೆ ಶ್ರೀಕರ್ಗೂ ಕಾವ್ಯಂಗೂ ಮದ್ವೆ ಮಾಡ್ಬೇಕಾಗಿರೋಂಥ ಪರಿಸ್ಥಿತಿ ಬರ್ತಿತ್ತು. ಹಾಗಾಗ್ಬಾರ್ದು ಅಂತಾನೆ ತಾನೇ ದೇವ್ರು ನನ್ನನ್ನು ಕಳಿಸಿತ್ತು. ನಿನ್ ಬಗ್ಗೆ ನಾವು ತುಂಬಾ ಸಲ ಮಾತಾಡ್ಕೋತೀವಮ್ಮ. ಅವನಿ ನಮ್ಮ ಮನೇಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ತೋರಿಸ್ತಿದ್ದಾಳೆ ಅಂತ. ನೀನು ತುಂಬಾ ಒಳ್ಳೆಯವಳಮ್ಮ. ನಾನ್ ಮಾಡಿರೋ ಪ್ಲಾನ್ ಅತ್ತೆ ಕೈಯಲ್ಲಿ ಅಟರ್ ಫ್ಲಾಪ್ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ಆ ಅವನಿ ಕೈಯಿಂದ ಘೋರವಾದ ಸೋಲ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನಿ, ಆದಷ್ಟು ಬೇಗ ನಿನಗೆ ಚೆಕ್ ಕೊಡ್ತೀನಿ. ಅವನಿ, ಚೆನ್ನೈಗೆ ಹೊರಡ್ತಿದ್ದೀನಿ. ಹಲೋ
ಹೊರಡ್ತಿದ್ದೀನಿ ಅಂತ ಹೇಳಿದ್ದು ಮೇಡಮ್. ರೆಸ್ಪಾನ್ಸ್ ಯಾಕಿಲ್ಲ? ಏನಾಯ್ತು? ಹೊರಡ್ತೀನಿ ಅಂತ ಹೇಳೋದು ನಿಮಗೆ ತುಂಬಾ ಸುಲಭ, ಕೇಳೋದಕ್ಕೆ ಮಾತ್ರ ನನಗೆ ತುಂಬಾ ಕಷ್ಟ ಆಗ್ತದೆ. ನಿಮ್ಮನ್ನು ಬಿಟ್ಟಿರೋದು ನನಗೆ ತುಂಬಾ ಕಷ್ಟ ಆಗುತ್ತೆ ರೀ. ಏನಿದು ಚಿಕ್ಕ ಮಕ್ಕಳಾಗೆ? ನೀವು ಹೋಗ್ಲೇಬೇಕಾ? ಜಪಾನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್, ಆಫೀಸ್ ವರ್ಕ್ ಆಗಿರೋದ್ರಿಂದ ಹೋಗ್ಲೇಬೇಕು. ಇನ್ನು ಯಾಕೆ ಭಯ ಪಡ್ತಿದೀಯಾ? ರಾತ್ರಿ ನನ್ನ ಮೇಲೆ ಹಲ್ಲಿ ಬಿದ್ದಾಗ ಏನೋ ಕೆಟ್ಟದ್ ನಡೆಯತ್ತೆ ಅಂತ ಊಹಿಸಿದ್ದೆ. ಅನ್ಸಿದ ರೀತಿಲೇ ಬೆಳಗ್ಗೆ ನೋಡಿದ್ರೆ ಆ ರೀತಿ ಎಲ್ಲ ನಡೀತು. ಈಗ ಕೂಡ ಮನ್ಸಿಗೆ ಹಾಗೆ ಅನ್ನಿಸ್ತಾ ಇದೆ, ಏನೋ ಕೆಟ್ಟದ್ ನಡೆಯೋ ಹಾಗೆ. ಕಾವ್ಯ ನನ್ನ ರೂಮ್ ಒಳಗೆ ಬರೋದು, ಅದಕ್ಕೆ ಅವ್ರ ಪ್ಲಾನ್ ಅನ್ನೋ ವಿಷಯ ಅಮ್ಮ ವಿಡಿಯೋ ಪ್ರೂಫ್ ತೋರಿಸಿದ್ಲು. ಆ ಆಧಾರನ ಅಮ್ಮನಿಗೆ ಸಿಕ್ಕಿದ್ದು ಅನ್ಕೊಂಡಿದ್ದೆ. ಆದ್ರೆ ಆ ವಿಡಿಯೋನ ನೀನ್ ತೆಗೆದು ಅಮ್ಮನಿಗೆ ಕೊಟ್ಟೆ ಅಂತ ಈಗಷ್ಟೇ ನನಗೆ ಅಪ್ಪ ಅಮ್ಮ ಹೇಳಿದ್ರು. ಆ ನಿಜ ಬಯಲಾಗದೆ ಇದ್ದಿದ್ರೆ ಒಂದು ಸುಳ್ಳನ್ನ ನಿಜ ಮಾಡಿ ನಮ್ಮಿಬ್ರ ಮಧ್ಯೆ ದೊಡ್ಡ ಬಿರುಕನ್ ಮೂಡಿಸ್ತಾ ಇದ್ರು. ಹೊರಗಡೆ ಗೊತ್ತಾಗದೆ ಇದ್ರು ನಮ್ ಬಂಧ ಗಟ್ಟಿ. ಅದಕ್ಕೆ ದೇವರು ನಮ್ಮ ಪರವಾಗಿದ್ದಾರೆ. ಕೆಟ್ಟದ್ದನ್ನ ನಿನ್ನ ಹತ್ರ ಬಯಲ್ ಮಾಡಿಸಿದ್ರು. ನನ್ನ ಪ್ರೀತಿ ಪವಿತ್ರವಾಗಿರೋದು, ನಿನ್ನ ಪ್ರೀತಿ ಅದಕ್ಕಿಂತ ಶಕ್ತಿವಂತದ್ದಾಗಿರೋದು. ನಮ್ಮ ಮಧ್ಯೆ ಅಷ್ಟು ಈಸಿಯಾಗಿ ಯಾರೂ ಬರೋಕ್ಕಾಗಲ್ಲ. ಪ್ರತಿದಿನಾನು ಒಂದೇ ತರ ಇರಲ್ಲ ಅಲ್ವಾ ರೀ? ಯಾವ ಗಂಡಾಂತರ ನಮ್ಮ ಪಾಲಿನ ಗ್ರಹಣ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ತಾಳಿ ಹೊರಗೆ ಕಾಣಿಸ್ತಾ ಇರೋ ದಿನ ಅಮ್ಮಯ್ಯ ಇವತ್ತಂತೂ ಹೆಂಗೋ ಕಳೀತಲ್ಲ ಅಂತ ತೃಪ್ತಿ ಪಡ್ತಾ ಇದ್ದೀನಿ. ಆದ್ರೆ ಆ ತೃಪ್ತಿನಲ್ಲಿ ಸಂತೃಪ್ತಿನೇ ಇಲ್ಲ, ನಿರಾಸೆ ತುಂಬಿರೋ ವೇದನೆ ಇದೆ. ನನ್ನ ಭವಿಷ್ಯ ಹೇಗಿದೆಯೋ ಅಂತ ಭಯ ಆಗ್ತದೆ. ನಾವು ಕನ್ಸ್ಕೊಂಡಿದ್ದ ಜೀವನ ಇದೆಲ್ಲ ಅಲ್ವಾ? ನೀನ್ ಅಂದಿದ್ದು 100ಕ್ಕೆ 100 ನಿಜ. ನೀನು ನಾನು ಕನ್ಸ್ ಕಂಡಿರೋ ಜೀವನ ಇದಲ್ಲ. ಚಿಕ್ಕ ಸೊಸೆ ಸ್ಥಾನ ನಿನಗೆ ಸಿಗ್ಬೇಕು. ಒಳ್ಳೆ ಸೊಸೆ ಅನ್ನೋ ಹೆಸರು ನಿನಗೆ ಬರಬೇಕು. ಎಲ್ಲರ ಮನ್ನಣೆನ ನೀನ್ ಪಡೀತಾ ನೀನು ಆನಂದವಾಗಿರ್ಬೇಕು. ನಾನ್ ನಿನಗೆ ಕೊಡ್ಬೇಕು ಅಂತಿರೋ ಜೀವನ ಅದೇ. ಸದ್ಯದಲ್ಲೇ ನೆರವೇರಿಸೋ ಪರಿಹಾರನ ಚೆನ್ನೈಯಿಂದ ಬಂದ್ಮೇಲೆ ನಾನು ಯೋಚಿಸ್ತೀನಿ, ಸರಿನಾ? ಓಕೆ, ನಾನು ಹೋಗ್ತೀನಿ. ಹೋಗ್ ಬರ್ತೀನಿ ಅನ್ಬೇಕು. ಓಕೆ, ಹೋಗಿ ಬರ್ತೀನಿ. ನಡೀರಿ. ಇದು ಅನ್ಯಾಯ ಅಲ್ವಾ? ಅನ್ಯಾಯನಾ? 2 ದಿನ ನನ್ನ ಬಿಟ್ಟು ಇರ್ಬೇಕಾಗತ್ತೆ. ನನ್ನ ಹೀಗೆ ಕಳಿಸ್ತೀಯಾ? ಇನ್ ಹೇಗ್ ಕಳಿಸ್ಬೇಕು? ಇಷ್ಟು ಹೊತ್ತಿಗೆ ನನ್ನ ಮನ್ಸಿನ ಮಾತು ನಿನಗೆ ರೀಚ್ ಆಗಿರ್ಬೇಕು. ನೋವು ಕೊಟ್ಟು ಹೋಗ್ತಿರೋರ್ಗೆ ಅಂತ ಬಹುಮಾನ ಸಿಗೋದಿಲ್ಲ. ಹಾ ಸರಿ ಬಿಡು, ಆ ನೋವನ್ನ ನಾನೇ ಅನುಭವಿಸ್ತೀನಿ. ಹಾಗೆ ಹೇಳ್ಬೇಡಿ. ಈ ಕಿಕ್ಕೆ ಬೇರೆ. ನನಗೆ ಚಿಕ್ಕ ಅನುಮಾನ. ಏನು? ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ಹೆಂಡತಿ
ಹೀಗೇನೆ ಮುತ್ಕೊಡ್ತಾಳ? ಸರ್ವೆ ಮಾಡ್ಬಿಟ್ಟು ಹೇಳ್ತೀನಿ ಬಿಡಿ. ನಡೀರಿ. ನಾನು ಹೋಗ್ಬರ್ತೀನಿ. ಮೇಡಮ್, ಮತ್ತೆ ಡಲ್ ಆದ್ರ? ಗಂಡನ್ ಹೊರಗಡೆ ಕಳಿಸ್ಬೇಕಾದ್ರೆ ಹೆಂಡತಿ ಹೀಗೇನೆ ಇರೋದು? ಟೈಮ್ ಸಿಕ್ತಾಗ್ಲೆಲ್ಲ ಫೋನ್ ಮಾಡ್ತಾ ಇರಿ. ನಾರ್ಮಲ್ ಕಾಲ್ ಅಲ್ಲ, ವಿಡಿಯೋ ಕಾಲ್ ಮಾಡಿನೇ ನಾನು ಮುದ್ದಿನ ಹೆಂಡತಿ ಮುಖ ನೋಡ್ತಾ ಇರ್ತೀನಿ. ಮತ್ತೆ ಏನ್ರಿ, ದೂರ ಹೋಗಿ. ಮೊದಲು ನೀವು ಹೊರಡಿ. ಸರಿ, ಹೋಗ್ಬರ್ತೀನಿ. ಹಲೋ ಹಲೋ ಹಲೋ, ಲೇ ಸುಬ್ರಹ್ಮಣ್ಯ, ಕೇಳಿಸ್ತಿದ್ಯಾ? ಹಲೋ ಲೋ ಸುಬ್ರಹ್ಮಣ್ಯ, ಹಲೋ. ಲೋ ಸುಬ್ರಹ್ಮಣ್ಯ, ನಾನು ಮತ್ತೆ ಫೋನ್ ಮಾಡ್ತೀನಿ ಕಣೋ. ಮೀಟಿಂಗಲ್ಲಿದ್ದು ಟೈಮಿಗೆ ಊಟ ಮಾಡೋದನ್ನ ಮರಿಬೇಡಿ. ಸರಿ, ಇನ್ನೇನಾದ್ರೂ ಹೇಳೋದಿದ್ಯಾ? ಅಷ್ಟೇ. ಅಷ್ಟೇನಾ? ಇನ್ನೇನೂ ಇಲ್ವಾ? ಆಗ್ಲೇ ಕೊಟ್ನಲ್ಲ. ನಾನ್ ಕೊಡ್ಲಿಲ್ಲ ಅಲ್ವಾ? ಅಪ್ಪ ಬಿಟ್ರಿ, ಯಾರಾದ್ರೂ ನೋಡ್ತಾರೆ. ಅಬ್ಬಾ, ಮುತ್ ಕೊಟ್ಟು ಬಿಟ್ಬಿಡ್ತೀನಿ. ಮಾಮೈದ ಏನೇನೋ ಮಾಡ್ತಿದ್ದಾನೆ, ತುಂಬಾ ಮಿತಿ ಮೀರಿದಾನೆ ಇವನು. ಸಾಕ? ಇನ್ನೀವು ಹೊರಡಿ. ಇಂಥದ್ದೆಲ್ಲ ನನ್ನ ಕಣ್ಣಿಗೆ ಬೀಳುತ್ತೆ. ನಾನೇನೋ ಈ ಮನೇಲಿ ಕಾಮಿಡಿ ಪೀಸ್ ಆಗೋಗಿದ್ದೀನಿ. ಒಳಗಡೆ ಇವ್ರು ಏನ್ ಮಾಡ್ತಿದಾರೋ ಏನೋ. ಬೇಗ ಬಂದ್ಬಿಡಿ. ನೀನು ಹುಷಾರು. ನಾನು ಬರೋವರೆಗೂ ನೀನು ಆಫೀಸಿಗೆ ಹೋಗ್ಬೇಡ. ಸರಿ ರೀ. ಏನು ಬಾಯ್ ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ಯಾ? ಮದುವೆ ಆಗಿರೋ ಗಂಡ ಹೆಂಡತಿ ಕೂಡ ಹೀಗಿರಲ್ಲ ವಸಂತ. ಅವನಿ ಶ್ರೀಕರು ಅಷ್ಟು ಕ್ಲೋಸ್ ಆಗಿದ್ದಾರೆ. ಏನಾಯ್ತು? ನೋಡ್ಬಾರ್ದು ಸೀನ್ ನೋಡ್ದೆ. ಏನ್ ನೋಡಿದ್ರಿ? ಶ್ರೀಕರ್ ಅವನಿನ ಕೈ ಹಿಡ್ಕೊಂಡು ಕಾರ್ ಒಳಗಡೆ ಹೀಗೆ ಎಳ್ಕೊಂಡು ಒಳಗಡೆ ಮುತ್ತು ಕೊಟ್ಟಿರೋ ಹಾಗಿದ್ದಾನೆ. ಇಷ್ಟು ಸಾಕು ಅಮ್ಮನ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳಕ್ಕೆ. ರೆಕಾರ್ಡ್ ಮಾಡಿದ್ರಾ? ಚೀಚಿ ಚೀಚಿ, ನೆನಪಿಗೆ ಬರ್ಲಿಲ್ಲ ವಸಂತ. ಕೈಯಲ್ಲಿ ಫೋನ್ ಇಟ್ಕೊಂಡು ಸಿನಿಮಾ ನೋಡ್ತಾ ಇದ್ದ ದಡ್ಡನ್ ತಂದು. ಹಾಗಂತಿಲ್ಲ, ಯಾಕಂದ್ರೆ ನನ್ ಗಂಡ ಅಲ್ವಾ. ನೋಡಿದ್ ಸಾಕು, ಬಾ. ಸಿಕ್ಕಿದ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಏನ್ ಅವಕಾಶ ಅಕ್ಕ? ಅವನಿ ಜೊತೆ ಶ್ರೀಕರ್ ಕ್ಲೋಸ್ ಆಗಿರೋದನ್ನ ನೋಡಿದ್ರಂತೆ. ಕೂಡ್ಲೆ ರೆಕಾರ್ಡ್ ಮಾಡ್ಬೇಕಲ್ವಾ? ಭಾವನ್ಗೆ ಅಷ್ಟೊಂದ್ ತಲೆ ಎಲ್ಲಿದ್ಯಕ್ಕ? ಮನೆ ಅಳಿಯ ಅಂದ್ರೆ ದಿನ ದಿನಕ್ಕೆ ರೆಸ್ಪೆಕ್ಟ್ ಇಲ್ದಿರೋ ಹಾಗಾಗ್ತಿದೆ. ಆ ಮಹಾತಾಯಿ ಬರ್ತಿದ್ದಾಳೆ. ಎಲ್ರೂ ಸೇರ್ಕೊಂಡು ಒಂದ್ ರೌಂಡ್ ಕ್ಲಾಸ್ ತಗೊಳ್ಳೋಣ. ನಮ್ ದಾಳಿ ಮಾಮೂಲಾಗಿರ್ಬಾರ್ದು. ನಿಂತ್ಕೋ. ಹೊರಗಡೆ ಏನ್ ಮಾಡ್ತಿದ್ದೆ? ಚೆನ್ನೈಗೆ ಹೋಗ್ತಾ ಇದ್ದ ನನ್ನ ತಮ್ಮನ್ಗೆ ಸೆಂಡ್ ಆಫ್ ಕೊಟ್ಟು ಬಂದ್ಯಾ? ಹೌದು. ಇಷ್ಟಕ್ಕೂ ಮುಂಚೆ ಅವನು ಟೂರ್ಸಿಗೆ ಹೋದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಹೋಗ್ತಿದ್ದ. ನೀನ್ ಬಂದಾಗಿಂದ
ಎಲ್ಲಿಗಾದ್ರೂ ಹೋದ್ರೆ ನಿನಗೆ ಹೇಳೋದು, ನಿನ್ನೆ ಕರ್ಕೊಂಡು ಹೋಗೋದು, ಏನೇ ಅಗತ್ಯ ಬಂದ್ರೂ ನಿನ್ನ ಹತ್ರನೇ ಮಾತಾಡೋದು. ಒಂದು ವಿಷಯದಲ್ಲ, ಪ್ರತಿ ವಿಷಯದಲ್ಲೂ ನಿನಗೆ ಗುಲಾಮ ಆಗಿರೋ ಹಾಗೆ ಬದುಕ್ತಿದ್ದಾನೆ. ಅಷ್ಟೆಲ್ಲ ನನ್ನ ತಮ್ಮನ ಅದು ಹೇಗೆ ವಶ ಮಾಡ್ಕೊಂಡಿದ್ಯೋ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮಾತಾಡ್ತೀವಿ, ಅದು ನಮ್ ಹಕ್ಕು. ಹಾಗಿದ್ರೆ ಈ ಮನೇಲಿ ನಂಗೂ ಹಕ್ಕಿದೆ. ಏನು, ನಿನಗೆ ಈ ಮನೇಲಿ ಹಕ್ಕಿದ್ಯಾ? ಅತಿಥಿಗೆ ಆಶ್ರಯ ಕೊಟ್ಟಿರೋದೇ ಜಾಸ್ತಿ, ಇನ್ನು ಹಕ್ಕು ಬೇರೆನಾ? ಹಾಗ್ ನೋಡಕ್ ಹೋದ್ರೆ ನೀನ್ ಗೆಸ್ಟ್ ಆಗಿ ಬಂದು ಗೋಸ್ಟ್ ಆಗಿ ರೆಡಿ ಆಗಿದ್ಯಾ. ನನ್ನ ತಮ್ಮನ್ಗೂ ಕಾವ್ಯನ್ಗೂ ಮದ್ವೆ ಮಾಡೋದಿಕ್ಕೆ ನಾವು ನಾನಾ ಕಷ್ಟಪಡ್ತಾ ಇದ್ರೆ ಮಧ್ಯದಲ್ಲಿ ನಿನ್ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ವಾ, ಹೊರಗಡೆ ಹೋಗಿ ಯಾವ್ದಾದ್ರೂ PGಯಲ್ಲಿ ಇರಬಹುದಲ್ವಾ? ನಮಗೆ ಯಾಕೆ ಈ ಟಾರ್ಚರು? ನಮ್ ಶ್ರೀಕರ್ನ ಹಾರಿಸ್ಕೊಂಡು ಹೋಗೋಣ ಅಂತಿದ್ಯಾ ಹೇಗೆ? ಅಷ್ಟಕ್ಕೂ ನಿಮ್ಗೆಲ್ಲ ಬುದ್ಧಿ ಇದೆಯಾ? ಏನ್ ಹೇಳ್ತಾ ಇದ್ಯಾ? ಇಲ್ಲಿವರೆಗೂ ನೀವ್ ಮಾತಾಡಿದ್ರಿ, ನಾನ್ ಕೇಳಿಸ್ಕೊಂಡೆ. ಈಗ ನಾನ್ ಮಾತಾಡ್ತೀನಿ, ನೀವ್ ಕೇಳಿಸ್ಕೊಳ್ಳಿ. ಶ್ರೀಕರ್ ಅವ್ರ ರೂಮಲ್ಲಿ ಕಾವ್ಯ ನೋಡಿದಾಗ ಆಂಟಿ ಅವ್ರು ಮಾತಾಡಿದಕ್ಕೆ ನಾನು ಮಾತಾಡದೆ ಸುಮ್ಮನಿದ್ದೆ. ಆ ಕ್ಷಣ ಮಾತಾಡೋ ಅವಕಾಶ ನನಗಿದ್ದಿದ್ರೆ ಅದು ಬೇರೆ ತರ ಇರ್ತಿತ್ತು. ವಿಡಿಯೋ ನೀನೇ ತೆಗೆದು ಅತ್ತೆ ಅವ್ರಿಗೆ ಕೊಟ್ಟಿರೋ ವಿಷಯ ನನಗ್ ಗೊತ್ತಿದೆ. ಹ, ಹೌದಾ? ಒಳ್ಳೇದೇ ಆಯ್ತು ಬಿಡಿ. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿನ ಹುಡುಗನ ರೂಮಿಗೆ ಕಳಿಸ್ಕೊಟ್ಟು ಏನೋ ನಡೆದೋಯ್ತು ಅಂತ ಚಿತ್ರೀಕರಿಸೋದಕ್ಕೆ ಇಷ್ಟೊಂದು ನಾಟಕ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಕಾವ್ಯಂಗೆ ಶ್ರೀಕರ್ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟ ಇದೆ. ಆದ್ರೆ ಶ್ರೀಕರ್ ಅವ್ರಿಗೆ ಕಾವ್ಯನ್ ಕೊಟ್ಟು ಮದ್ವೆ ಮಾಡಲ್ಲ ಅಂತ ಆಂಟಿ ಹೇಳಿದ್ದಾರೆ. ಹಾಗಿರ್ಬೇಕಾದ್ರೆ ಇನ್ಯಾಕೆ ಆಸೆ ಪಡ್ತಿದ್ದೀರಾ? ಅದು ನಮ್ಮಿಷ್ಟ. ನೀನ್ ಯಾರು ಕೇಳೋದಕ್ಕೆ? ಅಂದ್ರೆ ಮದ್ವೆ ಮಾಡ್ಕೊಳ್ಳೋ ಶ್ರೀಕರ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ವಾ? ಇಂಥ ಚಿಲ್ರೆ ಕೆಲ್ಸಗಳು ಬೇರೆಯವ್ರ ಮನೇಲಿ ನಡೆದಿದ್ರೆ ಕುಟುಂಬ ಬೀದಿಗೆ ಬೀಳ್ತಿತ್ತು. ಮತ್ತೊಂದ್ಸಲ ಇಂಥ ಕೆಲ್ಸ ಮಾಡ್ಬಿಟ್ಟು ನೀವು ಸಿಕ್ಕಾಕೊಂಡ್ರಿ ಅಂದ್ರೆ ಕಾವ್ಯನ ಶ್ರೀಕರ್ ಅವರು ಮದ್ವೆ ಆಗೋ ವಿಷಯನ್ ಬಿಡಿ, ಬೇರೆಯವರು ಕೂಡ ಯಾರು ಮದ್ವೆ ಆಗಲ್ಲ. ಮನೆಯವರೇ ಮನೆ ಮರ್ಯಾದೆನ್ ತೆಗಿಯೋ ಕೆಲ್ಸ ಮಾಡೋದನ್ನ ನಾನ್ ಬೇರೆ ಯಾರ ಮನೆಯಲ್ಲೂ ನೋಡಿಲ್ಲ. ಸಾಧ್ಯ ಆದ್ರೆ ವೇದವತಿಯವರ ಪ್ರಸಾದ್ ರಾವ್ ಅವರ ಕೀರ್ತಿನ ಜಾಸ್ತಿ ಮಾಡಿ, ನಾಶ ಮಾಡಬೇಡಿ. ಪ್ರತಿಯೊಬ್ರು ಪದ್ಧತಿಯಿಂದ ಇದ್ರೇನೆ ವಂಶಗೌರವ 10 ಕಾಲದವರೆಗೂ ಉಳಿಯುತ್ತೆ. ದಯವಿಟ್ಟು ಸಂಸ್ಕಾರ ಇರೋಂಥ ಕೆಲ್ಸನ್ ಮಾಡಿ. ಅಯ್ಯಯ್ಯಯ್ಯೋ, ಬೆಕ್ಕಿನ ಹಾಗಿದ್ದೋಳು ಹುಲಿ ಹಾಗೆ ಗರ್ಜನೆ ಮಾಡ್ಬಿಟ್ಲು. ನಮ್ ಮೇಲೆ ಎದುರು ತಿರ್ಗೋದು ಒಳ್ಳೆ ಪರಿಣಾಮ ಅಲ್ಲ. ನಮಗೆ ಬುದ್ಧಿನ ನೀತಿನ ಹೇಳ್ತಿದ್ದಾಳೆ. ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಯಾರೋ ಒಬ್ರು ಕೈಯಲ್ಲಿ ಸರಿಯಾಗಿ ಏಟು ಬೀಳ್ಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಯ್ ಪಕೋಡ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಅವನಿ ಇನ್ನೂ ಬಂದಿಲ್ವಾ? ಬಂದಿಲ್ಲ ಸರ್, ಇವತ್ತು ಬರೋದು ಇಲ್ಲ. ಯಾಕೆ? ಲೀವ್ ಹಾಕಿದ್ದಾರೆ. ಹೌದಾ? ಹೌದು ಸರ್.
ಪಾಪ ಇವತ್ತು ನಿಮಗೆ ಟೈಮ್ ಪಾಸ್ ಆಗಲ್ವೇನೋ. ಆದರೂ ಅವನಿಯವರಿಲ್ಲ ಅಂದರೆ ಇರೋರೆಲ್ಲ ಯಾರೋ ಒಬ್ರನ್ನ ನೋಡ್ಕೋತೀರಾ ಅಲ್ವಾ? ಲೈ, ನೀನು ಹೋಗಿ ಕೆಲಸ ನೋಡ್ಕೋ. ಆಯ್ತು ಸರ್. ಆರೋಗ್ಯ ಏನಾದರೂ ಸರಿ ಇಲ್ವಾ? ಏನ್ರಿ? ಯಾಕೆ ಮಾತಾಡ್ತಿಲ್ಲ? ನಿಮ್ಮನ್ನೇ ರೀ. ಆ ಮಾತನ್ನ ಪದೇ ಪದೇ ಕೇಳಿಸ್ಬೇಕು ಅನಿಸ್ತಿದೆ ಅವನಿ. ಅದಕ್ಕೆ ಮಾತಾಡ್ದೇನೆ ಮೌನವಾಗಿದ್ದೀನಿ. ಮನೇಲಿರೋ ಸಮಸ್ಯೆನೇ ಒಂದ್ ರೀತಿ, ಆಫೀಸಲ್ಲಿ ನೋಡಿದ್ರೆ ಅವನ ಜೊತೆ ಇನ್ನೊಂದು ಟೆನ್ಷನ್. ಸರ್ ಸರ್ ಇದೇನಾ ಸರ್ ಅರ್ಜೆಂಟ್ ಕೆಲಸ? ಲೇ ಪಕೋಡ ನಿನ್ನ. ಅಯ್ಯೋ, ನೀನಿಲ್ದೇನೆ ನನಗೆ ಆಫೀಸಲ್ಲಿ ಇರೋಕ್ಕಾಗ್ತಿಲ್ಲ ಅವನಿ. ಐ ಮಿಸ್ ಯು ಸೋ ಮಚ್.